ಎಲ್ಲರಿಗೂ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಇವತ್ತು ನಾವು ಉಬುಂಟುವಿನಲ್ಲಿ ಎಕ್ಸೆಲ್ ಅಥವಾ ಲಿಬ್ರೆ ಆಫೀಸ್ ಕ್ಯಾಲ್ಕ್ನಲ್ಲಿ ಒಂದು ಫೈಲನ್ನು, ಹಲವು ಕಾಲಮ್ಗಳಿರುವಂಥ ಒಂದು ಫೈಲನ್ನು ಒಂದೇ ಶೀಟ್ನಲ್ಲಿ ಯಾವ ರೀತಿಯಲ್ಲಿ ಪ್ರಿಂಟ್ ತೆಗೆಯುವುದು ಅಂತ ನೋಡುವ. ನಮಗೆಲ್ಲರಿಗೂ ಇದೊಂದು ಸಮಸ್ಯೆ. ಈ ಕ್ಯಾಲ್ಕ್ ಅಥವಾ ಎಕ್ಸೆಲ್ ಶೀಟ್ನಲ್ಲಿ ಹಲವು ಈ ರೀತಿ ABCD EFGH ಅಂತ ಇದರಲ್ಲಿ ಅನ್ಲಿಮಿಟೆಡ್ ಕಾಲಮ್ಗಳು ಸುಮಾರು ಇದೆ. ಈ ಕಾಲಮ್ಗಳಲ್ಲಿ ಹಲವಾರು ಟೈಟಲ್ಗಳು ಇರುವ ಕಾರಣ ನಮಗೆ ಇದನ್ನು ಒಂದೇ ಪೇಜ್ನಲ್ಲಿ ಪ್ರಿಂಟ್ ತೆಗಿಲಿಕ್ಕೆ ತುಂಬ ಕಷ್ಟ. ಆದರೆ ಎಷ್ಟೇ ಈ ರೀತಿಯ ಕಾಲಮ್ಗಳಿದ್ದರೂ ಅದನ್ನು ಒಂದೇ ಪೇಜ್ನಲ್ಲಿ ನಮಗೆ ಹೇಗೆ ಪ್ರಿಂಟ್ ತೆಗೆಯುವ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡುವ. ಮೊದಲು ನೋಡಿ, ನಾವು ಈಗ ಇದನ್ನು ಪ್ರಿಂಟ್ ತೆಗೆಯುವಾಗ ನಾವು Ctrl+P ಪ್ರಿಂಟ್ ಆಪ್ಷನ್ ಕೊಟ್ಟರೆ ಇಲ್ಲಿ ನಿಮಗೆ ಕಾಣ್ಬೋದು A4 ಸೈಜ್ನಲ್ಲಿ ಇದರ ಒಂದು ಭಾಗ ಮಾತ್ರ ನಮಗೆ ಇಲ್ಲಿ ಕಾಣ್ತಾ ಉಂಟು. ಇಲ್ಲಿ ನಿಮಗೆ ಕಾಣ್ಬೋದು ಸೀರಿಯಲ್ ನಂಬರು, ಪಾಪ್ ರಿಜಿಸ್ಟರ್. ಇದೊಂದು ಡಮ್ಮಿ ಫೈಲ್ ನಾನು ಇಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ಪಾಪ್ ನೇಮ್ ಅಷ್ಟರವರೆಗಿರುವಂಥ ಕಾಲಮ್ ಮಾತ್ರ ನಮಗೆ ಇಲ್ಲಿ ಕಾಣಿಸ್ತದೆ ಫಸ್ಟ್ ಪೇಜ್ನಲ್ಲಿ. ಅದೇ ನಮಗೆ ಇಲ್ಲಿ ಇರುವಂತಹ ಎಲ್ಲ ಕಾಲಮ್ಗಳು, ಇದರಲ್ಲಿ ಆಲ್ಮೋಸ್ಟ್ M-ವರೆಗಿರುವಂಥ ಕಾಲಮ್ಗಳಿದೆ. ಇದೆಲ್ಲವೂ ಒಂದೇ ಪೇಜ್ನಲ್ಲಿ ಯಾವ ರೀತಿ ಪ್ರಿಂಟ್ ತೆಗೆಯುವ ಅಂತ ನೋಡುವ. ಈಗ ನಾವು ಅದನ್ನು ಸೆಟ್ ಮಾಡಿ ನಾವು ಪ್ರಿಂಟ್ ತೆಗೆದ್ರೆ ಒಂದು 2-3 ಕಾಲಮ್ ಮಾತ್ರ ಇದರ ಒಳಗೆ ಇನ್ಕ್ಲೂಡ್ ಆಗಿರ್ತದೆ. ಅದೇ ನಾವು ಇದನ್ನು ಸೆಟ್ ಮಾಡಿದರೆ ಇದರಲ್ಲಿ ಈ ಎಲ್ಲ ಕಾಲಮ್ಗಳು ಬರ್ತದೆ ಮತ್ತು ಈ ಪೇಜಸ್ ಕೂಡ ಕಡಿಮೆ ಆಗ್ತದೆ. ಇಲ್ಲಿ ನಮಗೆ ನೋಡ್ಬೋದು 12 ಪೇಜನ್ನು ಇದು ತೋರಿಸ್ತಾ ಉಂಟು. ಇನ್ನು ನಾವು ಇದನ್ನು ಸೆಟ್ಟಿಂಗ್ಸ್ ಮಾಡಿದ ನಂತರ ಎಷ್ಟು ಪೇಜ್ ಆಗ್ತದೆ ಅಂತ ನೋಡುವ. ಅದಕ್ಕೆ ನಾವು ನಮ್ಮ ಫೈಲ್ ಓಪನ್ ಮಾಡಿದ ನಂತರ ಇಲ್ಲಿ ವ್ಯೂ ಅಂತ ಹೇಳುವ ಆಪ್ಷನ್ ಇದೆ. ವ್ಯೂವಿಗೆ ಹೋಗಿ ಪೇಜ್ ಬ್ರೇಕರ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಪೇಜ್ ಬ್ರೇಕರ್ನ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಡಾರ್ಕ್ ಲೈನ್ಗಳು ನಿಮಗೆ ಇದರ ಮೇಲೆ ಕಾಣ್ಬೋದು. ಇಲ್ಲಿ ಒಂದು ಡಾರ್ಕ್ ಲೈನ್ ಇದೆ. ಇಲ್ಲಿ ನೀವು ಅದರ ಹತ್ತಿರ ತಗೊಂಡು ಹೋಗುವಾಗಲೇ ಒಂದು ಆ್ಯರೋ ಮಾರ್ಕ್ ಬರ್ತದೆ. ಲೆಫ್ಟ್ ಮತ್ತು ರೈಟಿಗೆ ಅದನ್ನು ಮೂವ್ ಮಾಡಲಿಕ್ಕಿರುವಂಥ ಆ್ಯರೋ ಮಾರ್ಕ್ ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ ಮತ್ತು ಇಲ್ಲಿ ಒಂದಿದೆ. ಆಗ ನಮಗೆ ಇದನ್ನು ಒಂದೇ ಪೇಜ್ನಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಬೇಕಾಗಿ ಫಸ್ಟ್ ಅನ್ನುವಂಥ ಈ ಲೈನ್ನ ಮೇಲೆ ಕ್ಲಿಕ್ ಮಾಡಿ ಇದನ್ನು ಈ ರೀತಿ ಡ್ರ್ಯಾಗ್ ಮಾಡೋದು. ನಮಗೆ ಎಲ್ಲಿಯವರೆಗೆ ಒಂದು ಪೇಜಿನಲ್ಲಿ ಬೇಕೋ ಅಲ್ಲಿಯವರೆಗೆ ಡ್ರ್ಯಾಗ್ ಮಾಡಬೇಕು. ನೋಡಿ, ನಾನೀಗ ಡ್ರ್ಯಾಗ್ ಮಾಡಿದೆ. ಡ್ರ್ಯಾಗ್ ಮಾಡಿದಾಗ ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಪೇಜ್ 1 ಅಂತ ಕಾಣ್ತದೆ. ನೋಡಿ, ನಮ್ಮ ಕೆಲಸ ಇಲ್ಲಿ ಕಂಪ್ಲೀಟ್ ಆಯಿತು. ಇನ್ನು ಡೈರೆಕ್ಟ್ ಪ್ರಿಂಟ್ ಕೊಡ್ಬೋದು. Ctrl+P ಪ್ರಿಂಟ್ ಕೊಟ್ಟಾಗ ನೋಡಿ, ನಿಮಗೆ ಇಲ್ಲಿ ಎಲ್ಲ ಕಾಲಮ್ಗಳು ಒಟ್ಟಿಗೆ ಕಾಣಿಸ್ತದೆ. ಆ ಬಳಿಕ ಓಕೆ ಕೊಟ್ಟರೆ ನಮಗೆ ಪ್ರಿಂಟಿಗೆ ರೆಡಿ ಆಯಿತು. ಈ ಪೇಜ್ A4 ಸೈಜ್ನಲ್ಲಿ ಈ ಎಲ್ಲ ಡೀಟೇಲ್ಗಳು ಒಂದೇ ಪೇಜ್ನಲ್ಲಿ ನಮಗೆ ಸಿಗುವ ಹಾಗೆ ಆಗ್ತದೆ. ಈ ಒಂದು ಇನ್ಫಾರ್ಮೇಷನ್ ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೆ ಇದು ಪ್ರಯೋಜನ ಆಗ್ಬೋದು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು.